ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ತುಂಬ ಖುಷಿ ಪಡ್ತಾ ಇದ್ರು. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಕೋ-ಆರ್ಟಿಸ್ಟ್. ಅಂದರೆ ನಾವು ಏನೇ ಮಾಡಬೇಕಂದ್ರೆ ನಮಗೂ ಒಂದಷ್ಟು ಹೇಳ್ಕೊಡ್ತಾರೆ ಅವರು. ಆಮೇಲೆ ಅವರಿಂದನೂ ಸಾಕಷ್ಟು ಕಲ್ತಿದ್ದೀನಿ ಇಡೀ ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಯಿತು ಅವ್ರನ್ನ. ಆಮೇಲೆ ಸ್ಕ್ರೀನ್ ಮೇಲೆ ಅವ್ರ ಸೀನ್ಗಳು ನೋಡೋಕೆ ಇನ್ನೂ ಖುಷಿ ಆಯಿತು. ನಾವು ಆ್ಯಕ್ಚುಲಿ ಇದರಲ್ಲಿ ದೇವನೂರು, ನಿಡ್ಘಟ್ಟ, ಬಾಣಾವರ, ಆಮೇಲೆ ಚನ್ನಪಟ್ಟಣ, ಕನಕಪುರ ತುಂಬ ಕಡೆ ಶೂಟ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಎಲ್ಲ ಜನರನ್ನು ಮೀಟ್ ಮಾಡಿ ಅವ್ರ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಇಡೀ ಶೂಟಿಂಗ್ ಕೂಡ. ಆಮೇಲೆ ನಮ್ಮ ಡೈರೆಕ್ಟರ್ ಚಂದ್ರು ಅವರು ಅವ್ರು ಏನು ಹೇಳಬೇಕಾಗಿತ್ತು ಅದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಜನ ಕೂಡ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೇಘ ಅವರು ತುಂಬ ಆಗಿದ್ದು ಹೌದು. ಸೊ ಅವರು ಇಡೀ ಜರ್ನಿ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಕೋ-ಸ್ಟಾರ್ ಆಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದೊಂದು ಸೀನು ಚೆನ್ನಾಗಿ ಡಿಸ್ಕಸ್ ಮಾಡಿ ಅವ್ರ ಜೊತೆ ತುಂಬ ಅದರಿಂದ ಮೋಸ್ಟ್ಲಿ ಆ ಸೀನ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಪೋರ್ಟಿವ್ ಕೋ-ಸ್ಟಾರ್. ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ. ಆಮೇಲೆ ಜೊತೆಗೆ ನಮ್ಮ ಲಹರಿ ಸಂಸ್ಥೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ರಿಲೀಸ್ ಆಗೋಕ್ಕೆ ಅವರೇ ಕಾರಣ. ನಮ್ಮ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ ಯು. ಸೊ ನಮ್ಮ ಇಡೀ ತಂಡಕ್ಕೆ ನನ್ನಿಂದ ಒಂದು ಥ್ಯಾಂಕ್ ಯು. ಆಮೇಲೆ ಈಗ ಮೀಡಿಯಾದ ನೀವೇ ಒಂದು ಆಲ್ಮೋಸ್ಟ್ 5-6 ವರ್ಷದಿಂದ ನಮ್ಮ ಕೇಳ್ತಾನೆ ಇದ್ದೀರಾ ಯಾವಾಗ ರಾಮಾಯಣ ಅಂತ. ಸೊ ಇವಾಗ ಗ್ರಾಮಾಯಣ ಬಂದಿದೆ. ನೀವು ನೋಡಿ ನೀವು ಇದೆಲ್ಲರಿಗೂ ತಲುಪಿಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಿಟಿ ಲೈಟ್ಸ್. ಮೇಘ ಮೇಡಮ್, ಒಂದು ಫೀಮೇಲ್ ಆ್ಯಕ್ಟಿಂಗ್ ಅಂದರೆ ಬರೀ ಡ್ಯಾನ್ಸಲ್ಲಿ ಒಂದು ಹೋಗ್ತಾರೆ ಇದ್ರಲ್ಲಿ ಬಂದಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಪೂರ್ತಿ ಇರುವಂಥದ್ದು ಹೇಗೆ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಇದಕ್ಕೆ ನಾನು ಬಿಗ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ದೇವನೂರು ಚಂದ್ರು ಸರ್ಗೆ ಹೇಳಬೇಕು. ಯಾಕಂದರೆ ಆ ಕುಸುಮ ಅನ್ನೋ ಪಾತ್ರನ ಅವರು ತುಂಬ ಕನಸು ಕಂಡಿದ್ರು. ಐ ಹೋಪ್ ಸರ್ ನೀವು ಕನಸು ಕಂಡಿರೋ ಪಾತ್ರನ ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಈಗಿನ ಒಂದು ಇದರಲ್ಲಿ ನನಗೆ ಇಷ್ಟು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ. ತಮಿಳಲ್ಲಿ ಆಗಿದೆ, ತೆಲುಗಲ್ಲಿ ಆಗಿದೆ, ಹೀರೋಯಿನ್ ಹಾಕ್ತಾನೆ ಅಂತ ಮಾತು ಕೇಳ್ತಾರೆ. ಇವತ್ತು ರಾಮಾಯಣ ಮುಖಾಂತರ ಮೇಘ ಸರ್ ಬೇರೆ ಬದಲಾವಣೆ ಇಷ್ಟ ಆಯ್ತು. ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಪಾತ್ರದ ಹೆಸರು ಕುಸುಮ. ಸೊ ಆ ಕುಸುಮ ಪಾತ್ರಕ್ಕೆ ಎಲ್ಲ ಆಡಿಯನ್ಸಿಂದ ತುಂಬ ಪ್ರೀತಿ ಸಿಗ್ತಿದೆ. ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಕೆಮಿಸ್ಟ್ರಿ ತುಂಬ ಜನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಈ ಒಳ್ಳೆ ರಿವ್ಯೂಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನಮಗೆ ಇಡೀ ಚಿತ್ರತಂಡಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸರ್ ನಿಮ್ಮನ್ನು ಕೇಳಬೇಕು, ಲಾಸ್ಟಿಗೆ ಒಂದು ಕಾಲ್ ಬರುತ್ತೆ ಸಿನಿಮಾದಲ್ಲಿ, ಪಾರ್ಟ್ 2 ರೆಡಿ ಆಗ್ತಿದ್ದೀರಾ? ಆ ಪಾರ್ಟ್ 2 ಎಲ್ಲ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಬಟ್ ಆದರೆ ಇಲ್ಲ, ಈಗ ಗ್ರಾಮಾಯಣ ಒಂದು ದೊಡ್ಡ ಸಿನಿಮಾ. ಅಂದರೆ ಅದರಲ್ಲಿ ತುಂಬ ವಿಷಯಗಳಿದೆ. ಸೊ ನೀವು ಬೇಕಂದರೆ ಅದರಲ್ಲಿ ಇನ್ನೂ ಹಲವಾರು ವಿಷಯ ಇದೆ ಹೇಳೋದಿದೆ. ಅದು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರನ್ನು ಕೇಳಬೇಕು ಅವರಿಬ್ಬರು.